ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇಂಟ್ರಡಕ್ಷನ್ ಟು ಜಿ ಎಸ್ ಟಿ ಇದರ ವೆಯ್ಟೇಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 23 ಮಾರ್ಕ್ಸ್ ಅಂತ ಇದೆ. ಸೊ ಇದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಜಿ ಎಸ್ ಟಿ ಆ್ಯಕ್ಟ್ 2017 ಪ್ರಕಾರ ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಟ್ಯಾಕ್ಸಸ್ ಇತ್ತು ಇಂಡಿಯಾದಲ್ಲಿ. ಆ ಟ್ಯಾಕ್ಸಸ್ಸು ಇವಾಗಿಲ್ಲ. ಸೊ ಅದು ಯಾವುದ್ಯಾವುದು ಅಂತ ಅಂದರೆ ಟ್ಯಾಕ್ಸಸ್ ಟು ಬಿ ಸಬ್ಸ್ಯೂಮ್ಡ್ ಅಂತ ಹೇಳ್ತಾರೆ. ಅಂದರೆ ಸೆಂಟ್ರಲಲ್ಲಿ ಸ್ವಲ್ಪ ಟ್ಯಾಕ್ಸ್ನ ಕಡಿಮೆ ಮಾಡಿದ್ರು, ಸ್ಟೇಟಲ್ಲಿ ಸ್ವಲ್ಪ ಟ್ಯಾಕ್ಸ್ನ ಕಡಿಮೆ ಮಾಡಿದ್ರು. ಅಂದರೆ ಜಿ ಎಸ್ ಟಿ ಬಂದಮೇಲೆ ಅಬ್ಸರ್ವ್ ಆಯಿತು ಆ ಟ್ಯಾಕ್ಸ್ಗಳನ್ನ ಅಂತ ಹೇಳ್ಬೋದು. ಇವಾಗ ಬರೀ ಜಿ ಎಸ್ ಟಿ ಮಾತ್ರ ಇದೆ, ಒನ್ ಟ್ಯಾಕ್ಸ್ ಒನ್ ನೇಷನ್ ಅಂತ. ಸೆಂಟ್ರಲಲ್ಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಅಡಿಷ್ನಲ್ ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, additional custom duty, special additional duty of customs, surcharge and cess levied by center, the excise duty levied under medical and toilet preparations. ಇದು ಸೆಂಟ್ರಲಲ್ಲಿ 7 ಟ್ಯಾಕ್ಸಸ್ ಏನಿತ್ತು ಅದು ಇವಾಗಿಲ್ಲ. ಆಮೇಲೆ ಸ್ಟೇಟಲ್ಲಿ ವ್ಯಾಟ್ ಆರ್ ಸೇಲ್ಸ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್, ಲಕ್ಸುರಿ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಲಾಟ್ರಿ, ಬೆಟ್ಟಿಂಗ್, ಗ್ಯಾಮ್ಲಿಂಗ್, octroi and entry taxes, purchase tax, tax on advertisement, state cess and surcharge is so far as they relate to supply of goods and service. Last one, CST, Central Sales Tax. ಎಕ್ಸ್ಪ್ಲೇನ್ ಮಾಡಿದೆ ಸೆಂಟ್ರಲ್ಲು ಮತ್ತು ಸ್ಟೇಟ್ ಟ್ಯಾಕ್ಸಸ್ ಟು ಬಿ ಸಬ್ಸ್ಯೂಮ್ಡಲ್ಲಿ. ಇದನ್ನು ಯಾವ ರೀತಿ ಗ್ಯಾಪ್ನ ಇಟ್ಕೊತಾರೆ ಅಂದರೆ ಪ್ರಿಪೇರ್ ಯುವರ್ ಓನ್ ಸ್ಟೋರೀಸ್. ನಾನು ಯಾವ ಥರ ಗ್ಯಾಪ್ನ ಇಟ್ಕೊತಾ ಇದ್ದೆ ಆ ಥರ ನಿಮಗೂ ಒಂದು ಹೇಳ್ಕೊಡ್ತೀನಿ. ಜಸ್ಟ್ ಫಾರ್ ಎಕ್ಸಾಂಪಲ್, ಇವಾಗ ನೋಡಿ 7 ಪಾಯಿಂಟ್ಸ್ ಇದೆ. ಕ್ರಿಯೇಟ್ ಯುವರ್ ಓನ್ ಸ್ಟೋರೀಸ್ ಅಂದರೆ ಫಸ್ಟ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಸರ್ವಿಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಿಮಗೆ ಟ್ಯಾಕ್ಸ್ ಬೀಳುತ್ತೆ. ಸೊ ಯಾಕೋ ಸರ್ವಿಸ್ ಸರಿ ಹೋಗ್ತಾ ಇಲ್ಲ, ಸರ್ವಿಸ್ ಬಿಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಬರ್ತೀರಾ, ಪ್ರೊಡಕ್ಷನ್ ಮಾಡೋಕ್ಕೆ ಬರ್ತೀರಾ, ಅಲ್ಲಿ ನಿಮಗೆ ಸೆಂಟ್ರಲ್ ಎಕ್ಸಸೈಸ್ ಡ್ಯೂಟಿ ಬೀಳುತ್ತೆ. ಸಾಲದ ಇದಕ್ಕೆ ಅಡಿಷ್ನಲ್ ಎಕ್ಸಸೈಸ್ ಡ್ಯೂಟಿನೂ ಬಿತ್ತು. ನಿಮ್ಗೆ ಅಲ್ಲಿಗೂ ಬೇಡಪ್ಪ, ಎಲ್ಲ ಕಡೆ ಹೋದ್ರೂ ಟ್ಯಾಕ್ಸ್ ಆಗ್ತಿದ್ದಾರೆ, ಅದು ಬೇಡ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಥರ ಮಾಡ್ತೀನಿ, ಅಲ್ಲೋದ್ರೆ ಅಡಿಷ್ನಲ್ ಕಸ್ಟಮ್ ಡ್ಯೂಟಿ ಬೀಳುತ್ತೆ, ಸ್ಪೆಷಲ್ ಅಡಿಷ್ನಲ್ ಡ್ಯೂಟಿ ಬೀಳುತ್ತೆ. ಮತ್ತು ಏನಾಯಿತು, ಡ್ಯೂಟಿಗಳು ಒಂದೊಂದೇ ಬೀಳ್ತಾ ಹೋಯ್ತು. ನಿಮ್ಗೇನಾಯಿತು, ಸೊ ಯಾವುದು ಬಿಸ್ನೆಸ್ಸೇ ಬೇಡ, ಹೆಂಗೋದ್ರೂ ಟ್ಯಾಕ್ಸ್ ಬೀಳ್ತೈತೆ. ಒಂದು ಕೆಲಸ ಮಾಡೋಣ, ಮೆಡಿಕಲ್ ಆ್ಯಂಡ್ ಟಾಯ್ಲೆಟ್ ಪ್ರಿಪ್ರೇಷನ್ಸ್ ಮಾಡೋಣ, ಇಲ್ಲಾರ ಬೀಳಲ್ಲ ಅನ್ಕೊತೀರಾ, ಅಲ್ಲೂ ಬೀಳಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲೂ ಟ್ಯಾಕ್ಸ್ ಬಿತ್ತು. ನೆಕ್ಸ್ಟ್ ಕೊನೆಗೆ ಉಳ್ಕೊಂಡಿದ್ದು ಸರ್ಚಾರ್ಜ್ ಆ್ಯಂಡ್ ಸೆಸ್, ಅದನ್ನು ಹಾಕಿದ್ರು. ಸೊ ಇವಾಗ ನೀವು ಯಾವ ರೀತಿ ಗ್ಯಾಪ್ನ ಇಟ್ಕೋಬೋದು ಇದೆ ಅಂದರೆ, ಸರ್ವಿಸ್ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿ ಟ್ಯಾಕ್ಸ್ ಬಿತ್ತು. ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ, ಅಲ್ಲಿ 2 ಟ್ಯಾಕ್ಸ್ ಬೀಳುತ್ತೆ. ಸೆಂಟ್ರಲ್ ಎಕ್ಸಸೈಸ್ ಡ್ಯೂಟಿ ಬಿತ್ತು, ಅಡಿಷ್ನಲ್ ಎಕ್ಸಸೈಸ್ ಡ್ಯೂಟಿ ಬಿತ್ತು, ಅದು ಬೇಡ ಅಂದ್ಬಿಟ್ಟು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊತೀನಿ. ಅಲ್ಲಿ ನಿಮ್ಗೆ ಏನಾಯಿತು, ಅಡಿಷ್ನಲ್ ಕಸ್ಟಮ್ ಡ್ಯೂಟಿ ಬಿತ್ತು, ಸ್ಪೆಷಲ್ ಅಡಿಷ್ನಲ್ ಡ್ಯೂಟೀಸ್ ಬಿತ್ತು. 2 ಬೇಡ ಅಂದ್ರಿ, ಟಾಯ್ಲೆಟ್ ಪ್ರಿಪ್ರೇಷನ್ಸ್ ಮತ್ತು ಮೆಡಿಕಲ್ದು ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ರಿ, ಅಲ್ಲೂ ಟ್ಯಾಕ್ಸ್ ಬಿತ್ತು. ಕೊನೆಗೆ ಸರ್ಚಾರ್ಜು ಬಿತ್ತು. ಈ ರೀತಿ ರಿಮೆಂಬರ್ ಮಾಡ್ಬೋದು. ಇವಾಗ ಇದೆ ಸ್ಟೇಟಿಗೆ ಬಂದಾಗ ಸೇಲ್ಸ್ ಟ್ಯಾಕ್ಸ್ ಇದೆ. ಓಕೆ, ಸೇಲ್ಸಿಂದ ಗ್ಯಾಪ್ನ ಮಾಡ್ಕೊಂಡು ಹೋಗೋಣ. ಸೇಲ್ಸ್ ಟ್ಯಾಕ್ಸ್, ನೀವು ಸೇಲ್ಸು ಜಾಸ್ತಿ ಆಗಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ಟ್ಯಾಕ್ಸಸ್ ಆನ್ ಅಡ್ವರ್ಟೈಸ್ಮೆಂಟ್ ಬೀಳುತ್ತೆ. ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಯಿತು, ಸೇಲ್ಸ್ ಇನ್ಕ್ರೀಸ್ ಆಯಿತು, ನಿಮ್ಮ ಹತ್ರ ಏನಾಯಿತು, ಅಮೌಂಟು ಜಾಸ್ತಿ ಬಂತು. ಸೊ ಅಮೌಂಟ್ ಜಾಸ್ತಿ ಬಂದಾಗ ಬಿಸ್ನೆಸ್ ಹತ್ರ ಲಕ್ಸುರಿ ಏನಾಯಿತು, ಅಮೌಂಟ್ ಜಾಸ್ತಿ ಆಯಿತು, ಎಲ್ಲ ಪರ್ಚೇಸ್ ಮಾಡೋದನ್ನ ಲಕ್ಸುರಿ ಐಟಮ್ಸ್ನೇ ಪರ್ಚೇಸ್ ಮಾಡೋಕ್ಕೆ ಹೋದ್ರಿ, ಅಲ್ಲೂ ಟ್ಯಾಕ್ಸ್ ಬಿತ್ತು. ಲಕ್ಸುರಿಗೆ ಸುಮ್ಮನೆ ಆಗ್ತೀರಾ, ಇಲ್ಲ ಅಮೌಂಟ್ ಜಾಸ್ತಿ ಇದೆ ನನ್ನ ಹತ್ರ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಲೈಫಲ್ಲಿ ಅಂದ್ಬಿಟ್ಟು ಏನು ಮಾಡ್ತೀರಾ, ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಮಾಡ್ಕೊತೀರಾ, ಅಲ್ಲೂ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಬೀಳುತ್ತೆ. ನಿಮಗೆ ದುಡ್ಡಿನ ಜಾಸ್ತಿ ಉಳ್ಕೊಂಡಿದೆ, ಲಾಟ್ರಿ, ಬೆಟ್ಟಿಂಗ್, ಗ್ಯಾಮ್ಲಿಂಗ್ ಎಲ್ಲೆಲ್ಲ ಅಮೌಂಟ್ ಹಾಕೋಕೆ ಹೋಗ್ತೀರಾ, ಅಲ್ಲೂ ಟ್ಯಾಕ್ಸ್ ಬಿತ್ತು. ಆಮೇಲೆ ಇಷ್ಟೆಲ್ಲ ಆಯಿತಾ, ಮತ್ತು ಗೂಡ್ಸ್ನ ಬೇರೆ ಕಡೆ ಕಳಿಸ್ತೀನಿ ಅಂತ ಅನ್ಕೊತೀರಾ, ಆವಾಗ ಆಕ್ಟ್ರಿ ಮತ್ತು ಎಂಟ್ರಿ ಟ್ಯಾಕ್ಸಸ್ ಬೀಳ್ತಾ ಹೋಗುತ್ತೆ ಬೇರೆ ಕಡೆಗೆ ಸಪ್ಲೈ ಮಾಡಿದಾಗ. ಆಮೇಲೆ ಏನು ಮಾಡ್ತೀರಾ, ಇಷ್ಟೊಂದೆಲ್ಲ ಟ್ಯಾಕ್ಸ್ ಬಿತ್ತಲ್ಲಪ್ಪ, ಬರೀ ಇನ್ಕಮ್ ಮೇಲೆ ಬೀಳ್ತಾ ಇದೆ, ಸ್ವಲ್ಪ ಖರ್ಚಾರ ಮಾಡೋಣ ಅಂದ್ಬಿಟ್ಟು ಪರ್ಚೇಸ್ ಮಾಡೋಕೆ ಹೋಗ್ತೀರಾ, ಅಲ್ಲೂ ಟ್ಯಾಕ್ಸ್ ಬೀಳುತ್ತೆ, ಪರ್ಚೇಸ್ ಟ್ಯಾಕ್ಸಸ್ ಬೀಳುತ್ತೆ. ಕೊನೆಗೆ ಲಾಸ್ಟ್ ಆ ಕಡೆ ಹೆಂಗೆ ಸರ್ಚಾರ್ಜ್ ಬೀಳ್ತೋ, ಇಲ್ಲೂ ಅಷ್ಟೇ, ಇವನ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿನೇ ಇದೆ, ಸರ್ಚಾರ್ಜು ಯೂಸ್ ಮಾಡೋಣ ಅಂದಮೇಲೆ ಅಂದ್ಬಿಟ್ಟು ಸರ್ಚಾರ್ಜು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಕೊನೆಗೆಲ್ಲ ಆಯಿತು, ಸ್ಟೇಟ್ ಅವ್ರು ಇಷ್ಟೊಂದು ಹಾಕಿದ್ರು, ಕೊನೆಗೆ ಸೆಂಟ್ರಲ್ ಅವರು ಬಂದರು, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ನೂ ನಿಮ್ಮ ಮೇಲೆ ಹಾಕಿದ್ರು. ಸೊ ಈ ರೀತಿ ನೀವು ರಿಮೆಂಬರ್ ಮಾಡ್ಕೋಬೋದು. ಈ ಥರ ಗ್ಯಾಪ್ನ ಇಟ್ಕೊಳ್ಳೋದು ಈಸಿ ಆಗುತ್ತೆ.
ಓಕೆ, ಇವಾಗ ಟ್ಯಾಕ್ಸ್ ಯಾವುದಾದ್ರು ಸಬ್ಸ್ಯೂಮ್ಡ್ ಆಗಿದೆ ನೋಡಿದ್ರಿ. ಮತ್ತು ಟ್ಯಾಕ್ಸಸ್ ವಿಚ್ ಆರ್ ನಾಟ್ ಟು ಬಿ ಸಬ್ಸ್ಯೂಮ್ಡ್ ಯಾವುದು ಅಂದರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಇನ್ನೂ ಇದೆ, ಎಕ್ಸ್ಪೋರ್ಟ್ ಡ್ಯೂಟಿ ಇದೆ, ರೋಡ್ ಆ್ಯಂಡ್ ಪ್ಯಾಸೆಂಜರ್ ಟ್ಯಾಕ್ಸ್, ಟೋಲ್ ಟ್ಯಾಕ್ಸ್, ಇವೆಲ್ಲ ಹಂಗೆ ಇದೆ. ಓಕೆ, ಇದನ್ನು 2 ಮಾರ್ಕ್ಸಿಗೆ ಕೇಳ್ಬೋದು. ಮತ್ತು ಮೇಲ್ಗಡೆ ಟ್ಯಾಕ್ಸ್ ಟು ಬಿ ಸಬ್ಸ್ಯೂಮ್ಡ್ ಅದನ್ನು 5 ಮಾರ್ಕ್ಸಿಗೆ ಕೇಳ್ಬೋದು, ಈಚ್ 5 ಮಾರ್ಕ್ಸ್ ಕೇಳ್ಬೋದು. ಇಲ್ಲ ಸೆಂಟ್ರಲ್ ಆರ್ ಸ್ಟೇಟ್ ಎರಡರದ್ದು ಸೇರಿಸಿ ನಿಮಗೆ 5 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ನೆಕ್ಸ್ಟು 2 ಮಾರ್ಕ್ಸಲ್ಲಿ ಮೀನಿಂಗ್ ಆಫ್ GST ನೋಡೋಣ. ಇನ್ ಸಿಂಪಲ್ ವರ್ಡ್ಸ್, GST ಆ್ಯಕ್ಟ್ 2017 ಪ್ರಕಾರ GST ಏನು ಅಂದರೆ GST ಮೀನ್ಸ್ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ಆರ್ ಬೋತ್. ಎಕ್ಸ್ಪೆಕ್ಟ್ ಟ್ಯಾಕ್ಸಸ್ ಆನ್ ಸಪ್ಲೈ ಆಫ್ ಆಲ್ಕೋಹಾಲ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಆ್ಯಂಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. GST ಗೂಡ್ಸ್ ಮತ್ತು ಸಪ್ಲೈ ಮಾಡೋದ್ರ ಮೇಲೆ ಬಿಡುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ. ಆದರೆ ಆಲ್ಕೋಹಾಲಿಕ್ ಲಿಕ್ಕರ್ ಮೇಲೆ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ GST ಬೀಳಲ್ಲ. GST ಬದಲು ಬೇರೆ ಟ್ಯಾಕ್ಸಸ್ ಹಾಕ್ತಾರೆ. ಓಕೆ, ಇದು ಮೀನಿಂಗ್ ಹೇಳ್ತಾ ಇರೋದು. ಇದನ್ನು 2 ಮಾರ್ಕ್ಸ್ ಕೇಳ್ಬೋದು. ಡೆಫಿನೇಷನ್ ಆಫ್ GST. The Article 366(12)A of Constitutional 101st Amendment Act 2016 defines goods and service tax as any tax on supply of goods or service or both, except for taxes on supply of alcoholic liquor for human consumption. ಮೀನಿಂಗು ಡೆಫಿನೇಷನ್ ಎರಡು ಸೇಮ್ ಬರ್ತದೆ, ಆದರೆ ಆರ್ಟಿಕಲ್ ನಂಬರ್ ಬರದೇ ಇರ ಮತ್ತು ಯಾವ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮತ್ತು ಯಾವ ಆ್ಯಕ್ಟಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಬರದೇ ಇರ. ಓಕೆ, ನೆಕ್ಸ್ಟು 5 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಕೇಳೋ ಆಬ್ಜೆಕ್ಟಿವ್ಸ್ ಆಫ್ GSTನ ನೋಡೋಣ. GST ಬಂದಿದ್ದ ಆಬ್ಜೆಕ್ಟಿವ್ ಏನು? ಟು ಮೇಕ್ ಆ್ಯನ್ ಯೂನಿಫೈಡ್ ಲಾ ಬೈ ಇನ್ವಾಲ್ವಿಂಗ್ ಆಲ್ ದ ಟ್ಯಾಕ್ಸ್ ಬೇಸಿಸ್ ಲಾಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಪ್ರೊಸೀಜರ್ಸ್ ಅಕ್ರಾಸ್ ದ ಕಂಟ್ರಿ, ಒನ್ ಟ್ಯಾಕ್ಸ್. GST ಬಂದಿದ್ದ ಮೇನ್ ಆಬ್ಜೆಕ್ಟಿವು ವೆರೈಟಿ ಆಫ್ ಟ್ಯಾಕ್ಸಸ್ಗಿಂತ ಒಂದು ದೇಶದಲ್ಲಿ ಒಂದೇ ಟ್ಯಾಕ್ಸ್ ಇರಲಿ ಅಂತ ಅಂದ್ಬಿಟ್ಟು ಬಂದಿದ್ದು. ಆ ಪಾಯಿಂಟ್ನ ಹೇಳ್ತಾ ಇದ್ದಾರೆ. ಸೆಕೆಂಡು, ಟು ಇಂಪ್ಲಿಮೆಂಟ್ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್. GST ಒಂದು ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್. ಯಾವ ದೇಶಕ್ಕೆ ಸಪ್ಲೈ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. GST ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸೇಷನ್. ನೀವು ಯಾವ ಸ್ಟೇಟಿಂದ ಯಾವ ಸ್ಟೇಟಿಗೆ ಸಪ್ಲೈ ಮಾಡ್ತೀರಾ ಗೂಡ್ಸ್ನ, ಆ ಸ್ಟೇಟಿಗೆ ಟ್ಯಾಕ್ಸಸ್ ಹೋಗುತ್ತೆ. ಆಮೇಲೆ ಟು ಎನ್ಶೋರ್ ಯೂನಿಫಾರ್ಮ್ GST ರಿಜಿಸ್ಟ್ರೇಷನ್, ಪೇಮೆಂಟ್ ಆ್ಯಂಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. GST ಬಂದಿದ್ದು ಇನ್ನೊಂದು ರೀಸನ್ ಏನು, ರಿಜಿಸ್ಟ್ರೇಷನ್ ಪ್ರಾಪರಾಗಿ ನಡೀಲಿ, ಪೇಮೆಂಟು ಕರೆಕ್ಟಾಗಿ ಆಗಲಿ, ಮತ್ತು ಟ್ಯಾಕ್ಸ್ ಕ್ರೆಡಿಟ್ ಏನು ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ನೀವು ಕಟ್ಟಿದ್ದ ದುಡ್ಡಿಗೆ ಅದನ್ನು ಕರೆಕ್ಟಾಗಿ ಸಿಗಲಿ ಅಂತ ಅಂದ್ಬಿಟ್ಟು GST ಬಂತು. ಆಮೇಲೆ ಟು ಎಲಿಮಿನೇಟ್ ದ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಫಸ್ಟ್ ಇದ್ದಿದ್ದ ಪ್ರಕಾರ ಒಂದ್ಸತಿ ಟ್ಯಾಕ್ಸ್ ಕಟ್ಟಿದ್ರು ಮತ್ತೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ವೆರೈಟಿ ಆಫ್ ಟ್ಯಾಕ್ಸಸ್ ಇದ್ದಿದ್ದರಿಂದ ಸಬ್ಸ್ಯೂಮ್ಡ್ ಟ್ಯಾಕ್ಸಸ್ ಯಾವುದು ಅಂತ ನೋಡಿದ್ರೆ ಅಲ್ಲಿ ನೀವು ಒಂದ್ಸತಿ ಒಂದ್ರ ಮೇಲೆ ಟ್ಯಾಕ್ಸ್ ಕಟ್ಟಿರ್ತೀರಾ, ಮತ್ತೆ ಇನ್ನೊಂದು ಟ್ಯಾಕ್ಸ್ ಮೇಲೆ ಕಟ್ತೀರಾ, ಅದು ಡಬಲ್ ಟ್ಯಾಕ್ಸೇಷನ್ ಥರ ಆಗ್ತಾಯಿತ್ತು. GST ಬಂದಮೇಲೆ ಅದು ಎಲಿಮಿನೇಟ್ ಆಯಿತು. ಟು ರೆಡ್ಯೂಸ್ ಟ್ಯಾಕ್ಸ್ ಏವಿಯೇಷನ್ ಆ್ಯಂಡ್ ಕರಪ್ಷನ್ನ ಡೌನ್ ಮಾಡೋಕ್ಕೋಸ್ಕರ ಏನು ಟ್ಯಾಕ್ಸ್ ಕಟ್ಟದಲ್ಲೇ ಫ್ರಾಡ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು, ಅದೆಲ್ಲ ಕಡಿಮೆ ಆಗ್ತಾ ಬರ್ತಾಯಿದೆ GST ಬಂದಮೇಲೆ. ಟು ರೆಡ್ಯೂಸ್ ಕಾಂಪ್ಲಿಕೇಶನ್ಸ್ ಇನ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಪ್ಲೈನ್ಸಸ್. GDP ರೇಷಿಯೋ ಏನು ಇಂಡಿಯಾದ GDP ರೇಷಿಯೋ ಇದೆ ಅದನ್ನು ಇನ್ಕ್ರೀಸ್ ಮಾಡೋಕ್ಕೋಸ್ಕರ GST ಬಂದಿದ್ದು. ಇದು ಅದರದ್ದು ಆಬ್ಜೆಕ್ಟಿವು. ನೆಕ್ಸ್ಟ್ ಇವಾಗ ಸೈಲೆಂಟ್ ಫೀಚರ್ಸ್ ಆಫ್ GST ನೋಡೋಣ. 12 ಮಾರ್ಕ್ಸಲ್ಲಿ ಇದರಲ್ಲಿ ಯಾವ ಥರ ಪಾಯಿಂಟ್ಸ್ ತೊಗೊಂಡಿನಿ ಅಂದರೆ ನಿಮಗೆ 2 ಮಾರ್ಕ್ಸಲ್ಲಿ ಬಂದ್ರೂ ಇದನ್ನು ಡೆಫಿನೇಷನ್ ಥರ ಬರೀಬೋದು ನೀವು. ಓಕೆ, ಎಂಟೈರ್ ಫುಲ್ GST ಅಂದರೆ ಏನು ಅಂತ ಅರ್ಥ ಆಗುತ್ತೆ ನಿಮಗೆ ಈ 12 ಪಾಯಿಂಟ್ಸಲ್ಲಿ. ಫಸ್ಟು ಗೂಡ್ಸ್ ಏನೋ ಡೆಫಿನೇಷನ್ ಕೇಳಿದ್ರೆ ಇದನ್ನು ಬರಿಬೋದು ನೀವು. ಗೂಡ್ಸ್ ಅಂದರೆ ಏನಪ್ಪ? ಎವ್ರಿ ಕೈಂಡ್ ಆಫ್ ಮೂವೇಬಲ್ ಪ್ರಾಪರ್ಟಿ ಆ್ಯಂಡ್ ಇನ್ಕ್ಲೂಡ್ಸ್ ಆ್ಯಕ್ಷನಬಲ್ ಕ್ಲೇಮ್ಸ್, ಗ್ರೋಯಿಂಗ್ ಕ್ರಾಪ್ಸ್, ಗ್ರಾಸ್ ಆ್ಯಂಡ್ ಥಿಂಗ್ಸ್ ಅಟ್ಯಾಚ್ಡ್ ಟು ಅ ಫಾರ್ಮಿಂಗ್ ಪಾರ್ಟ್ ಆಫ್ ಲ್ಯಾಂಡ್ ಎಕ್ಸೆಪ್ಟ್ ಸೆಕ್ಯೂರಿಟೀಸ್ ಆ್ಯಂಡ್ ಮನಿ. ಏನು ಹೇಳಿದೆ ಇದು ಅಂದರೆ ಗೂಡ್ಸು ಎಲ್ಲ ಮೂವೇಬಲ್ ಪ್ರಾಪರ್ಟಿ, ನೀವೊಂದು ವಸ್ತುನ ಮೂವ್ ಮಾಡ್ಬೋದು. ಮತ್ತು ಆ್ಯಕ್ಷನಬಲ್ ಕ್ಲೇಮ್ಸ್ ಹರಾಜು ಹಾಕ್ಬೋದು ಅದು. ಮತ್ತು ಗ್ರೋಯಿಂಗ್ ಕ್ರಾಪ್ಸ್ ಆ್ಯಂಡ್ ಗ್ರಾಸ್ ಇದನ್ನ ಭೂಮಿಗೆ ಅಟ್ಯಾಚ್ ಆಗಿರುತ್ತೆ, ಆದರೆ ಮಾರೋಕ್ಕಿಂತ ಮುಂಚೆ ಅದನ್ನು ಕಟ್ ಮಾಡಿಬಿಟ್ಟು ಮಾರಬೇಕಾಗುತ್ತೆ. ಆಮೇಲೆ
ಎಕ್ಸ್ಪೆಕ್ಟ್ ಸೆಕ್ಯೂರಿಟೀಸ್ ಆ್ಯಂಡ್ ಮನಿ ಅಂತ ಕೊಟ್ಟಿದ್ದಾರೆ. ನೀವು ಮನಿನ ಗೂಡ್ಸ್ ಅಂತ ಮಾರೋಕ್ಕಾಗಲ್ಲ, ಯಾಕಂದರೆ ಅದಕ್ಕೊಂದು ಸಪ್ರೇಟಾಗಿ ನೀವು ಒಂದು ಬೆಲೆ ಕಟ್ಟೋಕ್ಕಾಗಲ್ಲ. ಓಕೆ, ಆಮೇಲೆ ಸೆಕ್ಯೂರಿಟೀಸ್ ಶೇರ್ಸ್, ಡಿವೆಂಚರ್ಸ್ ಇವನು ಅಷ್ಟೇ ನಿಮ್ಮದೇ ಅದು ಓನ್ ಬೆಲೆ ಕಟ್ಟಿ ಮಾರೋದಕ್ಕೆ ಆಗಲ್ಲ, ಅದಕ್ಕೆ ಅದನ್ನು ಗೂಡ್ಸ್ ಅಂತ ಕರೆಯಲ್ಲ. ನೆಕ್ಸ್ಟು ಸರ್ವಿಸ್ ಇನ್ಕ್ಲೂಡ್ಸ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಯೂಸ್ ಆಫ್ ಮನಿ ಆರ್ ಇಟ್ಸ್ ಕನ್ವರ್ಷನ್ ಫಾರ್ ಕನ್ಸಿಡರೇಷನ್. ಸರ್ವಿಸ್ ಒಂದು ಅಮೌಂಟ್ಗೋಸ್ಕರ ಕೆಲಸ ಮಾಡೋದಾಗಿರ್ಬೋದು, ಸರ್ವಿಸ್ ಆಗಿರ್ಬೋದು. ಮತ್ತು ಫಾರಿನ್ ಎಕ್ಸ್ಚೇಂಜ್ ಮಾಡೋದು ಟೈಮಲ್ಲಾದರೆ ನಿಮ್ಗೆ ಫಾರಿನ್ ಎಕ್ಸ್ಚೇಂಜ್ ಮಾಡಿಸಿದ್ರೆ ಸ್ವಲ್ಪ ಅಮೌಂಟು ಅವ್ರದ್ದು ಫೀಸ್ ಅಂತ ಇಟ್ಕೊತಾರೆ, ಅದನ್ನು ಕನ್ವರ್ಷನ್ ಫಾರ್ ಕನ್ಸಿಡರೇಷನ್ ಅಂತ ಅನ್ಬೋದು. ಕನ್ಸಿಡರೇಷನ್ ಏನಪ್ಪ ಅಂದರೆ ಸಮಥಿಂಗ್ ಇನ್ ರಿಟರ್ನ್ ಅಂತ ಅನ್ಬೋದು. ನೆಕ್ಸ್ಟ್ ಡುವೆಲ್ GST ಮಾಡೆಲ್. GST ಹ್ಯಾಸ್ 2 ಪಾರ್ಟ್ಸ್, CGST ಆ್ಯಂಡ್ SGST. GSTಲಿ ಮೇನ್ 2 ಪಾರ್ಟ್ ಇದೆ. ಡುವೆಲ್ GST ಮಾಡೆಲ್ ಅಂತ ಅಂದರೆ ಸ್ಟೇಟಲ್ಲಿ ಯಾವ್ದಾರ ಟ್ರಾನ್ಸಾಕ್ಷನ್ ನಡೆದ್ರೆ ಅವಾಗ CGST ಅಂತ ಟ್ಯಾಕ್ಸ್ ಬೀಳುತ್ತೆ ಮತ್ತು SGST ಅಂತ ಟ್ಯಾಕ್ಸ್ ಬೀಳುತ್ತೆ. ಈಕ್ವಲ್ ಪಾರ್ಟ್ಸಲ್ಲಿ ಅದು ಮುಂದೆ ನೋಡ್ತಾ ಹೋಗೋಣ ಏನೇನು ಅಂತ. ಇವಾಗ ಸದ್ಯಕ್ಕೆ ಪಾಯಿಂಟ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಹೋಗಿ ನಾವು ಬರೆಯೋದಕ್ಕೆ ಈಸಿ ಆಗುತ್ತೆ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ನಾನು ಅವಾಗಲೇ ಹೇಳ್ದಂಗೆ ಟ್ಯಾಕ್ಸ್ ಅಕ್ಯೂರ್ಸ್ ಟು ದ ಸ್ಟೇಟ್ ವೇರ್ ದ ರೆಸಿಪೆಂಟ್ ಆಫ್ ದ ಗೂಡ್ಸ್ ಆರ್ ಸರ್ವಿಸ್ ರಿಸೈಡ್ಸ್. ಎಲ್ಲಿಗೆ ನೀವು ಸಪ್ಲೈ ಮಾಡ್ತೀರಾ ಗೂಡ್ಸು, ಟ್ಯಾಕ್ಸ್ ಅಲ್ಲಿ ಅಕ್ಯೂರ್ ಆಗುತ್ತೆ. ಡೆಸ್ಟಿನೇಷನ್ ಬೇಸ್ಡ್, ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಇಂಥ ಗೂಡ್ಸ್ ನಮ್ಮ ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡಿದ್ರೆ ಇಟ್ ವಿಲ್ ಅಕ್ಯೂರ್ಸ್ ಅಟ್ ಮಹಾರಾಷ್ಟ್ರ. ನೋ GST ಆನ್ ಎಕ್ಸ್ಪೋರ್ಟ್ಸ್ ಆರ್ ನಾಟ್ ಟ್ಯಾಕ್ಸ್ಡ್. ಎಕ್ಸ್ಪೋರ್ಟ್ ಮೇಲೆ GST ಬೀಳೋದಿಲ್ಲ. GST ಇಸ್ ಅಪ್ಲಿಕಬಲ್ ಆನ್ ಆಲ್ ಇಂಪೋರ್ಟ್ಸಲ್ಲಿ IGST ಬೀಳುತ್ತೆ, ಇಂಟಿಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಬೀಳುತ್ತೆ, ಅದು ಮುಂದೆ ನೋಡೋಣ. ಆಮೇಲೆ GST ಕೌನ್ಸಿಲ್ ಇಟ್ಸ್ ಅಪೆಕ್ಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ವಿಚ್ ವಿಲ್ ಡಿಟರ್ಮೈನ್ ಪಾಲಿಸೀಸ್ ಆಫ್ ದ GST ಕೌನ್ಸಿಲ್ ಎಂಟೈರ್ ಕಂಟ್ರೋಲ್ GST ಕೌನ್ಸಿಲ್ ಹತ್ರ ಇರುತ್ತೆ. ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ GST ಕೌನ್ಸಿಲ್ ನೋಡೋದು. GST ಈಸ್ ಕಂಪ್ಯೂಟೆಡ್ ಬೇಸ್ಡ್ ಆನ್ ಇನ್ವಾಯ್ಸ್ ಕ್ರೆಡಿಟ್. ಏನು ಇನ್ವಾಯ್ಸ್ ಪ್ರಿಪೇರ್ ಮಾಡ್ತಾರಲ್ಲ ಗೂಡ್ಸ್ ತರಬೇಕಾದ್ರೆ ಅದ್ರ ಮೇಲೆ GST ಕಂಪ್ಯೂಟ್ ಆಗುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೆಟ್ ಆಫ್ ITC ಈಸ್ ಅಲೌಡ್ ಫಾರ್ ಟ್ಯಾಕ್ಸಸ್ ಪೇಡ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಒಂದು GST ಪೇ ಮಾಡಿದ್ರೆ ಅದು ಮತ್ತೆ ಕ್ರೆಡಿಟ್ ಸೈಡಿಗೆ ಬರುತ್ತೆ. ಅದನ್ನು ನೀವು ಯಾವ ಥರ ಯೂಸ್ ಮಾಡ್ಬೋದು ಅದನ್ನೆಲ್ಲ ನೆಕ್ಸ್ಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಚಾಪ್ಟರಲ್ಲೇ ನೋಡೋಣ. ಇವಾಗ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೀರಾ. ಸೊ ಓಕೆ, ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಆರ್ ಕವರ್ಡ್ ಅಂಡರ್ IGST ಮೆಕ್ಯಾನಿಸಮ್. ಆವಾಗಲೇ ಹೇಳಿದೆ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಗೂಡ್ಸ್ನ ಟ್ರಾನ್ಸ್ಫರ್ ಮಾಡೋದಾಗಿರಲಿ, ಸೇಲ್ ಮಾಡೋದಾಗಿರಲಿ, ಆವಾಗ ನಿಮಗೆ IGST ಬೀಳುತ್ತೆ. ವಿತಿನ್ ಸ್ಟೇಟ್ ಆದರೆ SGST ಆ್ಯಂಡ್ CGST ಬೀಳುತ್ತೆ. ಆ ಪಾಯಿಂಟ್ನ ಹೇಳ್ತಾ ಇದ್ದಾರೆ ಇವರು. ಟ್ಯಾಕ್ಸ್ ಟ್ರೀಟ್ಮೆಂಟ್ ಆನ್ SEZ, goods sold to SEZ not taxable while purchasing involves IGST. SEZ ಅಂದರೆ ಏನಪ್ಪ, ಸ್ಪೆಷಲ್ ಎಕನಾಮಿಕ್ ಝೋನ್. ಆ ಝೋನಲ್ಲಿ ಯಾವುದೇ ರೀತಿ ಗೂಡ್ಸ್ನ ಸೇಲ್ ಮಾಡಿದ್ರೆ ಅದು ಟ್ಯಾಕ್ಸೇಬಲ್ ಅಲ್ಲ. ಅದೇ ಆ ಝೋನಿಂದ ನಾವು ಪರ್ಚೇಸ್ ಮಾಡಿದ್ರೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಮತ್ತು ರೇಟ್ ಆಫ್ ಟ್ಯಾಕ್ಸಸ್. ದಿ ಟ್ಯಾಕ್ಸ್ ರೇಟ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಶಲ್ ಬಿ ಡಿಟರ್ಮೈನ್ಡ್ ಬೈ GST ಕೌನ್ಸಿಲ್. GST ಕೌನ್ಸಿಲು ಡಿಸೈಡ್ ಮಾಡುತ್ತೆ ಯಾವಷ್ಟು ಟ್ಯಾಕ್ಸಸ್ ರೇಟು ಏನೇನು ಅಂತ. ಓಕೆ, ಇಲ್ಲಿ 12 ಪಾಯಿಂಟ್ಸ್ ಬರ್ತೀನಿ ಸೈಲೆಂಟ್ ಫೀಚರ್ಸಲ್ಲಿ. ಜೊತೆಗೆ ನೀವು ಆ್ಯಡ್ ಮಾಡೋಂಗಿದ್ರೆ ಇದಕ್ಕೆ ಏನು 5 ಮಾರ್ಕ್ಸ್ ಸಬ್ಸ್ಯೂಮ್ಡ್ ಬರ್ದು ಹೇಳ್ಕೊಟ್ನಲ್ಲ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ನಿಮ್ಗೆ ಆಲ್ಮೋಸ್ಟ್ ಅಲ್ಲ ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ GST ಕೌನ್ಸಿಲ್. ಇವಾಗ ಹೇಳ್ಕೊಟ್ಟಿದ್ದು 12 ಮಾರ್ಕ್ಸ್ ಆಯಿತು, ಇವಾಗ 2 ಮಾರ್ಕ್ಸ್. GST ಕೌನ್ಸಿಲ್. ದ GST ಕೌನ್ಸಿಲ್ will make the recommendations to the union and states on important issues related to the GST, like goods and service that may be subjected or exempted from GST, principles that govern place of supply and GST rates, etc. GST ಕೌನ್ಸಿಲ್ ಕೆಲಸ ಏನು ಅಂದರೆ ಸ್ಟೇಟ್ ಗೌರ್ಮೆಂಟ್ಗಾಗಿರ್ಬೋದು, ಸೆಂಟ್ರಲ್ಗಾಗಿರ್ಬೋದು, ಯೂನಿಯನ್ಗಾಗಿರ್ಬೋದು ಏನಂತ ಹೇಳುತ್ತೆ, ಯಾವ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ಎಷ್ಟೆಷ್ಟು ಬೀಳಬೇಕಾಗತ್ತೆ, ಆಮೇಲೆ ಅದರಲ್ಲಿ ಯಾವುದಾದ್ರು ಎಕ್ಸೆಂಪ್ಷನ್ ಇದೆ, ಪ್ಲೇಸ್ ಆಫ್ ಸಪ್ಲೈ ಯಾವುದಾಗುತ್ತೆ, GST ರೇಟ್ಸ್ ಏನು, ಅದು GST ಕೌನ್ಸಿಲ್ ಕೆಲಸ. GST ಕೌನ್ಸಿಲ್ ಸ್ಟ್ರಕ್ಚರ್ನ ಏನಾರ 5 ಮಾರ್ಕ್ಸ್ ಕೇಳಿದ್ರೆ ಯಾವ ಥರ ಬರೀಬೇಕು ಅನ್ನೋದನ್ನ ಇಲ್ಲಿ ಬರ್ದೀನಿ ನೋಡಿ. ಚೇರ್ಪರ್ಸನ್, ಫಸ್ಟ್ GST ಕೌನ್ಸಿಲಲ್ಲಿ ಚೇರ್ಪರ್ಸನ್ ಬರ್ತಾರೆ. ದ ಯೂನಿಯನ್ ಮಿನಿಸ್ಟರ್ ವಿಲ್ ಬಿ ದ ಚೇರ್ ಪರ್ಸನ್. ಸೆಕೆಂಡ್ ಮೆಂಬರ್ಸ್ ಬರ್ತಾರೆ.
ದ ಯೂನಿಯನ್ ಮಿನಿಸ್ಟರ್ ಆಫ್ ಅ ಸ್ಟೇಟ್ ಇನ್ ಚಾರ್ಜ್ ಆಫ್ ರೆವೆನ್ಯೂ ಆರ್ ಫೈನಾನ್ಸ್. ಅದರಲ್ಲಿ ನೆಕ್ಸ್ಟು ದ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಫೈನಾನ್ಸ್ ಆರ್ ಟ್ಯಾಕ್ಸೇಷನ್ ಆರ್ ಎನಿ ಅದರ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ಈಚ್ ಸ್ಟೇಟ್ ಗೌರ್ನಮೆಂಟ್. ವೋಟಿಂಗ್ ಮಾಡಿ ಯಾರು ನಾಮಿನೇಟ್ ಮಾಡಿರ್ತಾರೆ ಅವರು ಬರ್ತಾರೆ. ಸೊ ಇಲ್ಲಿ 2 ಪಾಯಿಂಟ್ ಆಯಿತು, ಒಂದು ಚೇರ್ಮನ್ ಆಯಿತು, ಮೆಂಬರ್ಸ್ ಆಯಿತು. ಫಂಕ್ಷನ್ಸ್: ರೆಕಮೆಂಡಿಂಗ್ ದ GST ರೇಟ್, ಎಕ್ಸೆಂಪ್ಷನ್ ಆ್ಯಂಡ್ ಥ್ರೆಶೋಲ್ಡ್, ಡಿಸೈಡಿಂಗ್ ದ ಮಾಡಲ್ GST ಲಾ ಆ್ಯಂಡ್ ರೂಲ್ಸ್. GST ಕೌನ್ಸಿಲಲ್ಲಿ 3ನೇ ಕೆಲಸ ಏನು? ರೆಕಮೆಂಡಿಂಗ್ GST ಮೇನ್ ಅದೇ ಕೆಲಸ ಆಗಿರುತ್ತೆ ಅವ್ರದ್ದು. ರೇಟ್ಸ್ ಏನು, ರೂಲ್ಸ್ ಏನು, ಎಷ್ಟು ಎಕ್ಸಂಪ್ಷನ್ ಇದೆ, ಮತ್ತು ರೂಲ್ಸ್ ರೆಗ್ಯುಲೇಷನ್ಸ್ ಲಾ ಯಾವುದದು ಅದನ್ನೆಲ್ಲ ಹೇಳ್ತಾರೆ. ಮತ್ತು ಡಿಸಿಷನ್ ಮೇಕಿಂಗ್ 4ನೇದರಲ್ಲಿ GST ಕೌನ್ಸಿಲ್ ಮೇಕ್ ಡಿಸಿಷನ್ ಥ್ರೂ ಆನ್ ಕಾನ್ಸಿಕ್ವೆನ್ಸಸ್ ಬೇಸ್ಡ್ ಅಪ್ರೋಚ್. ಇಫ್ ನಾಟ್ ರೀಚ್ ಡಿಸಿಷನ್ಸ್ ಆರ್ ಟೇಕನ್ ಥ್ರೂ ವೋಟಿಂಗ್. ಡಿಸಿಷನ್ನ ಮಾಡೋಕ್ಕಾಗಿಲ್ಲ ಆ್ಯಸ್ ಪರ್ GST ಏನು ಮಾಡುತ್ತೆ ಅಂದರೆ ಮೆಂಬರ್ಸ್ಗಳಿಗೆಲ್ಲ ಒಂದು ನೋಟಿಸ್ ಥರ ಕಳಿಸ್ತಾರೆ. ಅದ್ರಲ್ಲಿ ಏನಾರ ರಿಪ್ಲೈ ಬರೋದು ಲೇಟ್ ಆಯಿತು ಅಂದರೆ ವೋಟಿಂಗ್ ಕರೆದು ಮೆಜಾರಿಟಿ 3/4 ಮೆಜಾರಿಟಿ ವೋಟಿಂಗಲ್ಲಿ ಡಿಸೈಡ್ ಮಾಡ್ತಾರೆ. ಮೀಟಿಂಗ್ಸ್: ದ GST ಕೌನ್ಸಿಲ್ ಮೀಟ್ಸ್ ಆ್ಯಸ್ ವೆನ್ ನೆಸೆಸರಿ ವಿತ್ ಅಟ್ಲೀಸ್ಟ್ 1 ಮೀಟಿಂಗ್ ಎವ್ರಿ ಕ್ವಾರ್ಟರ್. ಎವ್ರಿ ಕ್ವಾರ್ಟರಲ್ಲಿ ಅಟ್ಲೀಸ್ಟ್ 1 ಮೀಟಿಂಗ್ ಆಗುತ್ತೆ. ಅಂದರೆ ವರ್ಷದಲ್ಲಿ ಮಿನಿಮಮ್ 4 ಆಗೇ ಆಗುತ್ತೆ. ಓಕೆ, GST ಕೌನ್ಸಿಲ್ ಆಯಿತು, 2 ಮಾರ್ಕ್ಸ್ ಆಯಿತು, 5 ಮಾರ್ಕ್ಸ್ ಆಯಿತು. ಇವಾಗ GST ಡ್ಯುವೆಲ್ ಮಾಡೆಲ್, ಇದು 2 ಮಾರ್ಕ್ಸಿಗೆ ಕೇಳ್ಬೋದು. GST ಡ್ಯುವೆಲ್ ಮಾಡೆಲಲ್ಲಿ ಏನೇನಿದೆ ಅಂತ. ಅವಾಗ ಸಿಂಪಲ್ GST ಮಾಡೆಲ್ ವಿಚ್ ಮೇಡ್ ಅಪ್ ಆಫ್ ಫಾಲೋಯಿಂಗ್ ಕಾಂಪನೆಂಟ್ಸ್ ಅಂತ ಬರ್ತೇವೆ. SGST, GST ಕಲೆಕ್ಟೆಡ್ ಬೈ ಸ್ಟೇಟ್ ಗೌರ್ಮೆಂಟು. CGST, GST ಕಲೆಕ್ಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟು. ಫುಲ್ ಫಾರ್ಮ್ ಏನಪ್ಪ ಅಂದರೆ ಸ್ಟೇಟ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಓಕೆ, ಇದು ಯಾವಾಗ ಬೀಳುತ್ತೆ CGST ಮತ್ತು SGST ಅಂದರೆ ವೆನ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟೇಕ್ಸ್ ಪ್ಲೇಸ್ ಇನ್ ದ ಸೇಮ್ ಸ್ಟೇಟ್, ಬೋತ್ ಟ್ಯಾಕ್ಸ್ ಲೆವಿಡ್. ಮತ್ತು ನೆಕ್ಸ್ಟ್ ಸ್ಕಿನಾರಿಯೋದಲ್ಲಿ ನೋಡೋಣ. ವೆನ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟೇಕ್ಸ್ ಪ್ಲೇಸ್ ಇನ್ 2 ಡಿಫ್ರೆಂಟ್ ಸ್ಟೇಟ್ಸ್, ಇಂಟಿಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಬೀಳುತ್ತವಾಗ ದಟ್ ಈಸ್ IGST. ಸೊ UTGST ಯಾವಾಗ ಬೀಳುತ್ತೆ? ಯೂನಿಯನ್ ಟೆರಿಟರಿಯಲ್ಲಿ. ಆದರೆ ಅದು ಯಾವ ಥರ ಅಂತ ಬರೀತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಬ್ಯಾಂಗ್ಳೂರ್, ಹಾಸನ್. ಓಕೆ, ಇವಾಗ ಬ್ಯಾಂಗ್ಳೂರಿಂದ ಗೂಡ್ಸ್ನ ಹಾಸನ್ಗೆ ಸೇಲ್ ಮಾಡಿದ್ದೀನಿ. ಸೊ ನಮಗೆ ಇವಾಗ ಯಾವ ಟ್ಯಾಕ್ಸ್ ಬೀಳುತ್ತೆ? SGST ಆ್ಯಂಡ್ CGST ಈಕ್ವಲ್ ರೇಟ್ಸಲ್ಲಿ ಬೀಳುತ್ತೆ. ಯಾಕೆ? ವಿತಿನ್ ದ ಸ್ಟೇಟ್ ಇದೆ ಎರಡೂ, ಬ್ಯಾಂಗ್ಳೂರ್ ಮತ್ತು ಹಾಸನ್. ಫಾರ್ ಎಕ್ಸಾಂಪಲ್, ಇವಾಗ ಬ್ಯಾಂಗ್ಳೂರು, ಡೆಲ್ಲಿ. ಬ್ಯಾಂಗ್ಳೂರಿಂದ ನಾನು ಗೂಡ್ಸ್ನ ಡೆಲ್ಲಿಗೆ ಸೇಲ್ ಮಾಡಿದೆ. ಗೂಡ್ಸೇ ಆಗಿರ್ಬೇಕಂತೆಲ್ಲ, ಸರ್ವಿಸು ಕೊಟ್ಟೆ ಆಗಿರ್ಬೋದು. ಸೊ ಆವಾಗ IGST ಬೀಳುತ್ತೆ. ಯಾಕಂದರೆ ಇದು ಬಿಟ್ವೀನ್ ದ ಸ್ಟೇಟ್ಸ್, ಇದು ಇನ್ಸೈಡ್ ದ ಸ್ಟೇಟ್ ಆಯಿತು. ಸೊ ಇಲ್ಲಿ IGST ಬೀಳುತ್ತೆ. ಓಕೆನಾ? ನೆಕ್ಸ್ಟು UTGST ಯಾವಾಗ ಬೀಳುತ್ತೆ? ಸೇಮ್ ಯೂನಿಯನ್ ಟೆರಿಟರಿ ಆಗಿರಬೇಕು. ಯೂನಿಯನ್ ಟೆರಿಟರಿ ವಿತಿನ್ ಅದೇ ಬೌಂಡ್ರಿಯಲ್ಲಿ ಆಗಿರಬೇಕು. ಒಂದೇ ಯೂನಿಯನ್ ಟೆರಿಟರಿಯಲ್ಲಿ ಸೇಲ್ ಆಯಿತು ಅಂದರೆ ಆವಾಗ UTGST ಬೀಳುತ್ತೆ. ಏನಾರ ಒಂದು ಯೂನಿಯನ್ನು, ಇನ್ನೊಂದು ನಾರ್ಮಲ್ ಸ್ಟೇಟ್, ಆವಾಗ ನಿಮಗೆ ಟ್ಯಾಕ್ಸ್ ಬಂದ್ಬಿಟ್ಟು IGST ಬೀಳುತ್ತೆ. ಓಕೆ, ಇದು ಕ್ಲಿಯರ್ ಆಯಿತಾ? ನೆಕ್ಸ್ಟು CGST. ಇವಾಗ ಒಂದೊಂದೇ ಬ್ರೀಫ್ ನೋಡ್ಕೊಂಡು ಹೋಗೋಣ. CGST ಇಲ್ಲ CGST ಮೀನಿಂಗ್ನ 2 ಮಾರ್ಕ್ಸಿಗೆ ಕೇಳ್ಬೋದು. ಇಲ್ಲ ಫುಲ್ಲು CGST ಅಂದರೆ ಏನು, ಅದ್ರ ಸೈಲೆಂಟ್ ಫೀಚರ್ಸ್ ಹೇಳಿ ಅಂತ ಅಂದ್ಬಿಟ್ಟು 12 ಮಾರ್ಕ್ಸಿಗಾರ ಕೇಳ್ಬೋದು. ದಿ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017 ಹ್ಯಾಸ್ ಬೀನ್ ಎನಾಕ್ಟೆಡ್ ಟು ಮೇಕ್ a provision for levy and collection of tax
on interstate supply of goods and service or both by the central government and the matters connected therewith or incidental thereto. ಮೀನಿಂಗ್ ಏನು ಹೇಳ್ತಾ ಇದೆ, ಕಲೆಕ್ಷನ್ ಆಫ್ ಟ್ಯಾಕ್ಸಸ್ಸು ಇಂಟ್ರಾ ಸ್ಟೇಟಲ್ಲಿ ಅಂದರೆ ಸ್ಟೇಟ್ ಒಳಗಡೆ ನಡೆದ್ರೆ ಬರೀ ಸ್ಟೇಟ್ ಗೌರ್ಮೆಂಟ್ಗೆ ಒಂದಕ್ಕೆ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ವಲ್ಪ ಅಮೌಂಟ್ ಟ್ಯಾಕ್ಸ್ ಹೋಗುತ್ತೆ, ಆಫ್ ಅಮೌಂಟ್ ಅವ್ರಿಗೆ ಹೋಗುತ್ತೆ, ಆಫ್ ಅಮೌಂಟ್ ಇವ್ರಿಗೆ ಹೋಗುತ್ತೆ. ಸೊ ಅದನ್ನು ಲೆವಿ ಮಾಡೋಕ್ಕೋಸ್ಕರ ಇದನ್ನು CGST ತೊಗೊಬರ್ತಾರೆ. ಮತ್ತು ಸೈಲೆಂಟ್ ಫೀಚರ್ಸ್ ಏನು, ಆವಾಗಲೇ ನಾವು GST ಸೈಲೆಂಟ್ ಫೀಚರ್ಸ್ ಏನೇನು ನೋಡಿದ್ವಿ, ಇವಾಗ CGST ಆ್ಯಕ್ಟಲ್ಲಿ CGSTದು ಏನು ಫೀಚರ್ಸ್ ಅಂತ ನೋಡೋಣ. ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಪವರ್ ಟು ನೋಟಿಫೈ GST ರೇಟ್ಸ್ ಅಂಡರ್ CGST ಆ್ಯಕ್ಟ್. ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಪವರ್ ಇದೆ, ಏನು ಎಷ್ಟು ರೇಟ್ಸ್ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಆ್ಯಕ್ಟ್ ಪ್ರಕಾರ. ಮತ್ತು ಎವ್ರಿ ಸಪ್ಲೈಯರ್ shall be liable to register in state or union territory once his aggregate turnover crosses 20 lakhs. In the case of goods and service, only in case of goods 40 lakh. ಎರಡನೇ ಪಾಯಿಂಟ್ ಏನು ಹೇಳ್ತಿದೆ ಅಂದರೆ, ಸಪ್ಲೈಯರು ಒಂದು ಸತಿ ಟರ್ನ್ ಓವರ್ ಲಿಮಿಟ್ ಇದೆ, ಅದು 20 lakhs ಗೂಡ್ಸ್ ಆ್ಯಂಡ್ ಸರ್ವಿಸ್ ಇದ್ದರೆ 40 lakhs ಬರೀ ಗೂಡ್ಸ್ ಆಗಿದ್ದಾರೆ. ಆ ಲಿಮಿಟ್ನ ಕ್ರಾಸ್ ಮಾಡಿದ್ರೆ ಅವನು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಬೇಕು. ಇದನ್ನು ರಿಜಿಸ್ಟ್ರೇಷನ್ ಪಾಯಿಂಟ್ ಬಂದಾಗ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು. ಓಕೆ, ಇನ್ ಕೇಸ್ ಆಫ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ ಲಿಮಿಟ್ ಇಸ್ 10 lakh. ಆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಯಾವ ಸ್ಟೇಟ್ ಬರುತ್ತೆ, ತ್ರಿಪುರಾ, ನಾಗಾಲ್ಯಾಂಡ್, ಉತ್ತರಾಖಂಡ್, ಸಿಕ್ಕಿಂ, ಹಿಮಾಚಲ್ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ ಆ್ಯಂಡ್ ಜಮ್ಮು ಕಾಶ್ಮೀರ್. ಇಲ್ಲೆಲ್ಲ ಲಿಮಿಟು ಮಾಮೂಲಿ ಆಲ್ ಓವರ್ ಇಂಡಿಯಾ 2040 ಇದೆ ರೂಲು. ಬಟ್ ಇನ್ ದಿಸ್ ಸ್ಟೇಟ್ಸ್ 10 lakh ಕ್ರಾಸ್ ಆದರೆ ನಿಮ್ಮದು ಯು ವಿಲ್ ಬಿ ಲಯಬಲ್ ಟು ರಿಜಿಸ್ಟ್ರೇಷನ್. ನಾಲ್ಕನೇ ಪಾಯಿಂಟ್, ಎ ಬಿಸ್ನೆಸ್ ಎಂಟಿಟಿ ವಿತ್ ಅ ಟರ್ನ್ ಓವರ್ ಆಫ್ 150 lakhs ಕೆನ್ ಅವೈಲ್ ಕಾಂಪೋಸಿಷನ್ ಸ್ಕೀಮ್ ಅಂಡರ್ ವಿಚ್ ಇಟ್ ಹ್ಯಾಸ್ ಟು ಪೇ ಮಚ್ ಲೋವರ್ ರೇಟ್ ಆಫ್ ಟ್ಯಾಕ್ಸ್. ಯಾವ ಬಿಸ್ನೆಸ್ ಎಂಟಿಟಿದು ಟರ್ನ್ ಓವರು 150 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ, ಕಂಪೋಸಿಷನ್ ಸ್ಕೀಮ್ಗೆ ಅವರು ರಿಜಿಸ್ಟರ್ ಮಾಡ್ಕೋಬೋದು. ಕಂಪೋಸಿಷನ್ ಸ್ಕೀಮ್ ಏನು, ಇದೇ ಚಾಪ್ಟರಲ್ಲಿ ಫುಲ್ಲು ಬ್ರೀಫಾಗಿ ಬರೆದಿದೆ, ಅಲ್ಲಿ ನೋಡೋಣ. ಇವಾಗ ಈ ಪಾಯಿಂಟ್ಸ್ನ ರಿಮೆಂಬರ್ ಮಾಡ್ಕೊಳ್ಳಿ ನೀವು. ಮತ್ತು ಇನ್ ಆರ್ಡರ್ ಟು ಪ್ರಿವೆಂಟ್ ಕ್ಯಾಸ್ಕೇಡಿಂಗ್ ಆಫ್ ಟ್ಯಾಕ್ಸಸ್, ITC ವುಡ್ ಬಿ admissible on all goods and service used in the course of furtherance of business. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಏನಾಗ್ತಾಯಿತ್ತು, GST ಕರೆಕ್ಟಾಗಿ ಪೇ ಮಾಡ್ತಾ ಇರಲಿಲ್ಲ. ಇನ್ನೊಂದು ಸುಮ್ಮನೆ GST ಕ್ಲೈಮ್ ಮಾಡೋಕ್ಕಾಗ್ತಾಯಿತ್ತು. ಸೊ ಇವಾಗ ಮಾಡಿರೋ ಪ್ರಕಾರ ನಿಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ನೀವು ಪೇ ಮಾಡಿರೋ GST ರಿಟರ್ನ್ ಬೇಕು ಅಂದರೆ ಕರೆಕ್ಟಾಗಿ ಸ್ಟ್ರಕ್ಚರಲ್ ವೇಯಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿ ವೆರಿಫೈ ಆದಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದು, ಸುಮ್ಮನೆ ಸಿಗಲ್ಲ ಫಸ್ಟ್ ಮಾಡೋ ಥರ. ದ ಟ್ಯಾಕ್ಸ್ ಪೇಯರ್ಸ್ ಕೆನ್ ಯೂಸ್ CGST ಆರ್ SGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫಾರ್ ದ ಪೇಮೆಂಟ್ ಆಫ್ IGST. ಏನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರುತ್ತೆ ಅಮೌಂಟು ರಿಟರ್ನು, ಅದನ್ನು IGSTದು ಪೇ ಮಾಡೋಕ್ಕೆ ನೀವು ಯೂಸ್ ಮಾಡ್ಬೋದು. ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಏನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಅಂದರೆ. ಓಕೆ, ಆದರೆ ನೆಕ್ಸ್ಟ್ ಬರೋ ಚಾಪ್ಟರಲ್ಲಿ ಅದು ಫುಲ್ಲು ಕ್ಲಿಯರ್ ಆಗುತ್ತೆ. ಇವಾಗ ಪಾಯಿಂಟ್ಸ್ನ ರಿಮೆಂಬರ್ ಮಾಡ್ಕೊಂಡಿರಿ ನೀವು. ದಿ ಲಯಬಿಲಿಟಿ ಟು ಪೇ CGST ಇನ್ ರಿಲೇಷನ್ ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ವಿಲ್ ಅರೈಸಸ್ ಆನ್ ದ ಡೇಟ್ ಆಫ್ ಇನ್ವಾಯ್ಸ್, ರಿಸಿಪ್ಟ್ ಆಫ್ ಪೇಮೆಂಟ್ ವಿಚ್ ಎವರ್ ಇಸ್ ಅರ್ಲಿಯರ್. ಇದು ಗೂಡ್ಸ್ ಲಯಬಿಲಿಟಿ ಟು ಪೇ CGST ಯಾವಾಗ ಆಗುತ್ತೆ, ಇದು ಟೈಮ್ ಆಫ್ ಸಪ್ಲೈಯಲ್ಲಿ ಬೇಕಾಗುತ್ತೆ ನಿಮಗೆ. ಇಶ್ಯೂ ಆಫ್ ಇನ್ವಾಯ್ಸ್, ಯಾವಾಗ ಇನ್ವಾಯ್ಸ್ ಇಶ್ಯೂ ಮಾಡ್ತಾರೆ, ಇಲ್ಲ ಪೇಮೆಂಟ್ ಯಾವಾಗ ಬರುತ್ತೆ, ವಿಚ್ ಎವರ್ ಇಸ್ ಅರ್ಲಿ ಆಗಿರುತ್ತೆ, ಆ ಡೇಟ್ನ ಪ್ರಕಾರ CGST ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಎವ್ರಿ ಟ್ಯಾಕ್ಸ್ ಪೇಯರ್ ವುಡ್ ಹ್ಯಾವ್ ಟು ಸೆಲ್ಫ್ ಅಸೆಸ್ ಆ್ಯಂಡ್ ಫೈಲ್ ಟ್ಯಾಕ್ಸ್ ಆನ್ ಮಂತ್ಲಿ ಬೇಸಿಸ್ ಬೈ ಸಬ್ಮಿಟಿಂಗ್. ಪ್ರತಿ ತಿಂಗಳು GST ಫೈಲ್ ಮಾಡಬೇಕಾಗತ್ತೆ. ಏನೇನು ಸಬ್ಮಿಟ್ ಮಾಡಿ, ಡೀಟೇಲ್ಸ್ ಆಫ್ ಸಪ್ಲೈಸ್ ಪ್ರೊವೈಡೆಡ್, ಡೀಟೇಲ್ಸ್ ಆಫ್ ಸಪ್ಲೈಸ್ ರಿಸೀವ್ಡ್, ಪೇಮೆಂಟ್ ಆಫ್ ಟ್ಯಾಕ್ಸ್. ನಿಮ್ಮ ಪೇಮೆಂಟ್ ಆಫ್ ಟ್ಯಾಕ್ಸ್ ಎಷ್ಟು, ಏನೇನು ಸಪ್ಲೈ ಮಾಡಿದ್ದೀರಾ, ಯಾವುದಾದ್ರು ರಿಸೀವ್ ಮಾಡಿದ್ದೀರಾ ಅನ್ನೋದು ಡೀಟೇಲ್ಸ್ ಕೊಟ್ಟು GST ಫೈಲ್ ಮಾಡಬೇಕಾಗುತ್ತೆ. 10th ಬಂತು, ಟು ರೆಡ್ಯೂಸ್ ದ ಫೈನಾನ್ಷಿಯಲ್ ಹಾರ್ಡ್ಶಿಪ್
suffered by the taxpayer, commissioner has permitted GST in installments. 10ನೇ ಪಾಯಿಂಟ್ ಏನು ಹೇಳ್ತಾ ಇದೆ, ಅಟ್ ಅ ಟೈಮ್ GST ಕಟ್ಟೋಕ್ಕಾಗಲ್ಲ ಅಂದಾಗ ಕಮಿಷನರ್ ಅದನ್ನು ನೋಡಿ ಏನು ಮಾಡಿದ್ದಾರೆ, ಇವಾಗ GSTನ ಇನ್ಸ್ಟಾಲ್ಮೆಂಟ್ಸ್ ರೀತಿನೂ ಕಟ್ಬೋದು. ನೀವು ಸ್ವಲ್ಪ ಪಾರ್ಟ್ಲಿ ಅಮೌಂಟ್ನ ಕಟ್ಬೋದು. ಲಮ್ಸಮ್ ಅಮೌಂಟ್ ಒನ್ ಟೈಮ್ ಕಟ್ಟೋಕ್ಕಾಗಿಲ್ಲ ಅಂದರೆ ಪಾರ್ಟ್ಲಿನೂ ಇನ್ಸ್ಟಾಲ್ಮೆಂಟ್ ಥರ ಕಟ್ಬೋದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು SGST. SGSTಯಲ್ಲಿ ಏನು ಸೈಲೆಂಟ್ ಫೀಚರ್ಸ್ ಎಲ್ಲ ಏನಿಲ್ಲ, ಜಸ್ಟ್ ಮೀನಿಂಗ್ ತಿಳ್ಕೊಂಡಿರಿ. 2 ಮಾರ್ಕ್ಸ್ ಕೇಳಿದ್ರೆ ಕಲಿಯೋಣ. CGST Act of each state is virtually a copy of CGST. SGST Act of each state is virtually copy of CGST Act. Even section numbers and subsection numbers are same. The only change is in respect to mention of state authority instead of central authority and state tax instead of central tax. ಏನು ಹೇಳ್ತಿದ್ದಾರೆ, ಪ್ರತಿಯೊಂದು ಸೇಮ್ ಇದೆ. ಸ್ಟೇಟ್ ಟ್ಯಾಕ್ಸಲ್ಲಿ ಏನು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಸೇಮ್ ಇದೆ, ಆದರೆ ನೇಮ್ ಏನು ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಇದ್ದು ಸ್ಟೇಟ್ಸ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ UTGST. Union Territory Goods and Service Tax will be applicable only when goods and service are taken place within the boundary of Union Territory. ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಯೂನಿಯನ್ ಟೆರಿಟರಿ ಬೌಂಡ್ರಿಯಲ್ಲೇ ವಿತಿನ್ ದ ಯೂನಿಯನ್ ಟೆರಿಟರಿಲಿ ಆದರೆ ಯೂನಿಯನ್ ಟೆರಿಟರಿ UTGST ಬೀಳುತ್ತೆ, ಇಲ್ಲಾಂದರೆ IGST ಬೀಳುತ್ತೆ. ಔಟ್ಸೈಡ್ ದ ಬೌಂಡ್ರಿ ಆದರೆ IGST. The Integrated Goods and Service Tax Bill was introduced in the Lok Sabha on March 27, 2017. The bill provides for the levy of integrated goods and service tax by the center on interstate supply of goods and service. ಮೀನಿಂಗ್ ಏನು ಹೇಳ್ತಾ ಇದೆ, ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ, ಯಾವುದೇ ರೀತಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇಂಟರ್ಸ್ಟೇಟ್ ಮಧ್ಯೆ ನಡೆದ್ರೆ ಆವಾಗ ಇಂಟಿಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ನ ಹಾಕ್ತೀವಿ ಅಂತ ಹೇಳ್ತಾ ಇದೆ. ಮತ್ತು ಇದರಲ್ಲಿ ಸೈಲೆಂಟ್ ಫೀಚರ್ಸ್ ಇದೆ, ಅದನ್ನು ನೋಡೋಣ. ಎಕ್ಸಿಸ್ಟಿಂಗ್ CST ಶೆಲ್ ಬಿ ಡಿಸ್ಕಂಟಿನ್ಯೂಡ್. ಏನು ಹೇಳ್ತದೆ, CST ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಏನಿದೆ ಅದನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ. ಮತ್ತು ಸೆಂಟರ್ ವಿಲ್ ಲೆವಿ IGST ಆನ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇಂಟರ್ಸ್ಟೇಟ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಸಪ್ಲೈಸ್ ಫ್ರಮ್ SEZ. IGST ಯಾವಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಇವಾಗ ಇಂಟರ್ಸ್ಟೇಟ್ ಸಪ್ಲೈ ಆಗಿರ್ಬೋದು, ಇಂಪೋರ್ಟ್ಸ್ ಆಗಿರ್ಬೋದು, ಸಪ್ಲೈ ಫ್ರಮ್ SEZ ಆಗಿರ್ಬೋದು. ದಿ ರೆವೆನ್ಯೂ ಫ್ರಮ್ IGST ಈಸ್ ಅಪೋರ್ಷನೇಟೆಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ವೆರ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ರಿಸೀವ್ಡ್. IGST ಹಾಕಿದ ತಕ್ಷಣ ಪೂರ್ತಿ ಅಮೌಂಟು ಸೆಂಟ್ರಲ್ಗೆ ಹೋಗೋಲ್ಲ, ಅದರಲ್ಲಿ ಸ್ವಲ್ಪ ಪಾರ್ಟ್ ಮೇಯ್ನ್ ಅಮೌಂಟು ಸೆಂಟ್ರಲ್ಗೆ ಹೋಗುತ್ತೆ, ಸ್ವಲ್ಪ ಪಾರ್ಟ್ ಅಮೌಂಟು ಸ್ಟೇಟ್ಗೆ ಹೋಗುತ್ತೆ, ಯಾವ ಸ್ಟೇಟಲ್ಲಿ ರಿಸೀವ್ ಆಗಿದೆ ಗೂಡ್ಸು. ಇಫ್ IGST is paid on B2C transaction, the state where goods service both is consumed will get their share of SGST. ಬಿಸ್ನೆಸ್ ಟು ಕನ್ಸ್ಯೂಮರ್ ಟ್ರಾನ್ಸಾಕ್ಷನ್ ನಡೆದಿದ್ರೆ ಅಲ್ಲಿ ಯಾವ ಶೇರ್ SGST ಶೇರ್ ಸಿಗುತ್ತೆ ಅವ್ರಿಗೆ, ಯಾವ ಸ್ಟೇಟಲ್ಲಿ ಆಗಿದೆ ಅದು. ಮತ್ತು IGST is intermediary tax mainly on B2B transactions. IGST ಇಂಟರ್ಮೀಡಿಯರಿ ಅಂತ ಹೇಳ್ತಾ ಇದ್ದಾರೆ. B2B ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಡೆದಾಗ ಅವಾಗ IGST ಅಪ್ಲೈ ಆಗುತ್ತೆ. IGST ರೇಟ್ ವಿಲ್ ಬಿ ಡಬಲ್ ದ CGST ಆ್ಯಂಡ್ ಯೂನಿಫಾರ್ಮ್ ಥ್ರೂಔಟ್ ಇಂಡಿಯಾ. ಇವಾಗ ಫಾರ್ ಎಕ್ಸಾಂಪಲ್ IGST ರೇಟ್ 18% ಇದೆ ಅಂದರೆ CGST 9% ಇರುತ್ತೆ, ಸೊ ಡಬಲ್. ಯಾವಾಗಲೂ ಅಷ್ಟೇ IGSTದು ಹಾಫ್ CGST ಆಫ್ SGST ಆಗಿರುತ್ತೆ. ಓಕೆ, ಅದು ಇಂಡಿಯಾ ಥ್ರೂ ಸಿಮಿಲರ್ ಸೇಮೇ ಇರುತ್ತೆ, ನೋ ಚೇಂಜಸ್. ದ ಪ್ರೊವಿಷನ್ಸ್ ಆಫ್ CGST ಆ್ಯಕ್ಟ್ ವಿತ್ ರೆಸ್ಪೆಕ್ಟ್ ಟು ರಿಜಿಸ್ಟ್ರೇಷನ್, ವ್ಯಾಲ್ಯೂಯೇಷನ್, ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ರಿಟರ್ನ್ಸ್ ವಿಲ್ ಬಿ ಅಪ್ಲಿಕಬಲ್ ಟು ದ IGST ಆ್ಯಕ್ಟ್. ಏನು CGST ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಏನು ಇದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸೇಮ್ ಅದೇ ರೂಲ್ಸು ರೆಗ್ಯುಲೇಷನ್ಸು IGSTಗೂ ಅಪ್ಲೈ ಆಗುತ್ತೆ, ಬಟ್ ರೇಟ್ ಈಸ್ ಡಿಫ್ರೆಂಟ್ ಅಷ್ಟೇ. IGST ವಿಲ್ ಬಿ ಪೇಯಬಲ್ ಆನ್ ಇಂಟರ್ ಸ್ಟೇಟ್ ಸ್ಟಾಕ್ ಟ್ರಾನ್ಸ್ಫರ್ಸ್, ಬ್ರಾಂಚ್ ಟ್ರಾನ್ಸ್ಫರ್ಸ್ ಎಕ್ಸೆಟ್ರಾ.
ಇಂಟರ್ಸ್ಟೇಟಲ್ಲಿ ಇವಾಗ ನಿಮ್ಮದು ಒಂದು ಬ್ರ್ಯಾಂಚ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿದೆ, ಇನ್ನೊಂದು ಬ್ರ್ಯಾಂಚು ಡೆಲ್ಲಿಯಲ್ಲಿದೆ. ಅಲ್ಲಿ ಸ್ಟಾಕ್ ಔಟ್ ಆಗಿದೆ, ನೀವೇನು ಮಾಡ್ತಾ ಇದ್ದೀರಾ, ಇಲ್ಲಿರೋ ಸ್ಟಾಕ್ಸ್ನ ಅಲ್ಲಿ ಕಳಿಸ್ತಾ ಇದ್ದೀರಾ. ಸೊ ಅವಾಗೂ ನೀವು IGST ಪೇ ಮಾಡಬೇಕಾಗುತ್ತೆ. ಓಕೆ, ಇದು 2 ಮಾರ್ಕ್ಸ್ ಕೇಳ್ಬೋದು, 12 ಮಾರ್ಕ್ಸ್ಗೂ ಕೇಳ್ಬೋದು IGSTದು. ಇವಾಗ ಲಾಸ್ಟ್ ಪಾರ್ಟ್, ಅಗ್ರಿಗೇಟ್ ಟರ್ನ್ ಓವರ್, ಪ್ಲೇಸ್ ಆಫ್ ಬಿಸ್ನೆಸ್, ಕ್ಯಾಪಿಟಲ್ ಗೂಡ್ಸ್ ಮತ್ತು ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್, ನಾನ್ ರೆಸಿಡೆಂಟ್. ಇದನ್ನು 2 ಮಾರ್ಕ್ಸಿಗೆ ಕೇಳ್ಬೋದು. ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ನ 2 ಮಾರ್ಕ್ಸಿಗೂ ಕೇಳ್ಬೋದು, 5 ಮಾರ್ಕ್ಸ್ಗೂ ಕೇಳ್ಬೋದು. ಇದರಲ್ಲಿ ಫುಲ್ ಡೆಫಿನಿಷನ್ಸ್ ಬರ್ತೀನಿ ಅರ್ಥ ಮಾಡಿಸೋದಕ್ಕೆ, ನೀವು ಅದ್ರಲ್ಲಿ ಸ್ವಲ್ಪ ಶಾರ್ಟಾಗಿ ಬರೀಬೋದು. ಓಕೆ, ನೆಕ್ಸ್ಟು ಅಗ್ರಿಗೇಟ್ ಟರ್ನ್ ಓವರ್ ಅಂದರೆ ಏನಪ್ಪ? ಅಗ್ರಿಗೇಟ್ ಟರ್ನ್ ಓವರ್ ಮೀನ್ಸ್ ದ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಆಲ್ ಟ್ಯಾಕ್ಸಬಲ್ ಸಪ್ಲೈಸ್. ಎಲ್ಲ ಟ್ಯಾಕ್ಸಬಲ್ ಸಪ್ಲೈದು ಇನ್ಕ್ಲೂಡ್ ಮಾಡ್ತೀವಿ, ಆದರೆ ಯಾವುದನ್ನ ಬಿಟ್ಟು ಎಕ್ಸ್ಕ್ಲೂಡಿಂಗ್ ದ ವ್ಯಾಲ್ಯೂ ಆಫ್ ಇನ್ವರ್ಡ್ ಸಪ್ಲೈಸ್ ಆನ್ ವಿಚ್ ಟ್ಯಾಕ್ಸ್ ಇಸ್ ಪೇಯಬಲ್ ಬೈ ದ ಪರ್ಸನ್ ಆನ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಏನು ಅಂತ ಮುಂದೆ ಹೇಳ್ತೀನಿ. ಇವಾಗ ಅದರಿಂದ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಿಂದ ಯಾವ್ದಾರ ಇದ್ದರೆ ಅದನ್ನು ಅಗ್ರಿಗೇಟ್ ಟರ್ನ್ ಓವರ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ. ಎಕ್ಸೆಂಪ್ಟೆಡ್ ಸಪ್ಲೈನ ಇನ್ಕ್ಲೂಡ್ ಮಾಡ್ಕೊತೀವಿ. ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಆರ್ ಸರ್ವಿಸ್ ಅದು ಇನ್ಕ್ಲೂಡ್ ಆಗುತ್ತೆ. ಮತ್ತು ಸೇಮ್ ಪರ್ಮನೆಂಟ್ ಅಕೌಂಟ್ ನಂಬರ್ ಟು ಬಿ ಕಂಪ್ಯೂಟೆಡ್ ಆನ್ ಆಲ್ ಇಂಡಿಯಾ ಬೇಸಿಸ್ ಬಟ್ ಎಕ್ಸ್ಕ್ಲೂಡ್ ಸೆಂಟ್ರಲ್ ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್, ಯೂನಿಯನ್ ಟ್ಯಾಕ್ಸ್, IGST. ಏನು ಹೇಳಿದ್ರು ಇಲ್ಲಿ? ಪರ್ಮನೆಂಟ್ ಅಕೌಂಟ್ ನಂಬರ್ ಎಂಟೈರ್ ಇಂಡಿಯಾಗೆ ಒಂದೇ ಆಗಿರುತ್ತೆ ಒಬ್ರದ್ದು. ಸೊ ಎಂಟೈರ್ ಇಂಡಿಯಾದಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ನಡೆದಿದೆ ಅವರಲ್ಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಯಾವುದು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ ಇನ್ಕ್ಲೂಡ್ ಆಗಲ್ಲ, ಅದೊಂದು ಬಿಟ್ಟು. ಮತ್ತು ಟ್ಯಾಕ್ಸಸ್ ಯಾವ್ದಾದ್ರು ಪೇ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಇವಾಗ ಸೆಂಟ್ರಲ್ ಟ್ಯಾಕ್ಸ್ ಪೇ ಮಾಡಿದ್ದಾರೆ, ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಂಗಿಲ್ಲ. ಯೂನಿಯನ್ ಟ್ಯಾಕ್ಸ್ ಪೇ ಮಾಡಿದ್ದಾರೆ, ಅದೂ ಇಲ್ಲ. IGST ಅದೂ ಇಲ್ಲ. ಟ್ಯಾಕ್ಸಸ್ಸು ಮತ್ತು ರಿವರ್ಸ್ ಚಾರ್ಜ್ ಬಿಟ್ಟು ಇನ್ನೆಲ್ಲನೂ ಅಗ್ರಿಗೇಟ್ ಟರ್ನ್ ಓವರಲ್ಲಿ ಬರುತ್ತೆ. ಪ್ಲೇಸ್ ಆಫ್ ಬಿಸ್ನೆಸ್. ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಅಂದರೆ CGST ಆ್ಯಕ್ಟ್ ಪ್ರಕಾರ ಸೆಕ್ಷನ್ 285 ಏನು ಹೇಳುತ್ತೆ ಅಂದರೆ ಈ 3 ಇರಬೇಕು ಪ್ಲೇಸ್ ಆಫ್ ಬಿಸ್ನೆಸ್ ಅನ್ನೋದಕ್ಕೆ. ಯಾವುದು ಈ 3 ಇತ್ತು ಅಂದರೆ ಅದನ್ನು ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಅನ್ಬೋದು. ಅಂದರೆ ಈ 3 ಪ್ಲೇಸಸಲ್ಲಿ ನಡೆದ್ರೆ ಫಸ್ಟ್ ಅಂತ ಏನಿದೆ, ಮೇನ್ ಬಿಸ್ನೆಸ್ ಆರ್ಡಿನರಿಲಿ ಎಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಕ್ಯಾರಿಡ್ ಆನ್ ಮಾಡ್ತಾ ಇದ್ದೀರಾ, ಅದನ್ನು ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರಿಬೋದು. ಇದರಲ್ಲಿ ವೇರ್ಹೌಸ್ ಬರ್ಬೋದು, ಗೋಡನ್ಸ್ ಬರ್ಬೋದು. ಓಕೆನಾ? ಮತ್ತು ಸೆಕೆಂಡ್ ಪಾಯಿಂಟಲ್ಲಿ ಪ್ಲೇಸ್ ವೇರ್ ಟ್ಯಾಕ್ಸಬಲ್ ಪರ್ಸನ್ ಮೇಂಟೈನ್ಸ್ ಇಸ್ ಬುಕ್ಸ್ ಆಫ್ ಅಕೌಂಟ್ಸ್. ಬುಕ್ಸ್ ಆಫ್ ಅಕೌಂಟ್ಸ್ನ ಎಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅದನ್ನು ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಕರಿಬೋದು. ಮೂರನೇ ಪಾಯಿಂಟಲ್ಲಿ ವೇರ್ ಟ್ಯಾಕ್ಸಬಲ್ ಪರ್ಸನ್ ಇಸ್ ಎಂಗೇಜ್ ಇನ್ ಬಿಸ್ನೆಸ್ ಥ್ರೂ ಎ ಏಜೆಂಟ್ ಬೈ ವಾಟ್ ಎವರ್ ನೇಮ್ ಕಾಲ್ಡ್. ಅಂದರೆ ಯಾವ್ದಾರ ಬಿಸ್ನೆಸ್ನ ಏಜೆಂಟ್ ಕೈಲಿ ನಡೆಸ್ತಾ ಇದ್ದೀರಾ, ಏಜೆಂಟ್ ಬೇರೆ ಕಡೆ ಗೂಡ್ಸ್ ನಿಕ್ಕೊಂಡಿದ್ದಾರೆ, ಅದನ್ನು ನಿಮ್ಮದು ಪ್ಲೇಸ್ ಆಫ್ ಬಿಸ್ನೆಸ್ ಆಗುತ್ತೆ. ಪ್ಲೇಸ್ ಆಫ್ ಬಿಸ್ನೆಸ್ ಕೇಳಿದಾಗ 2 ಮಾರ್ಕ್ಸ್ಗೆ. ಸೊ ಓಕೆ, ನೀವು ಇದರಲ್ಲಿ 3ರಲ್ಲಿ ಅಟ್ಲೀಸ್ಟ್ 2 ಬರೀಬೇಕಾಗತ್ತೆ. ನೆಕ್ಸ್ಟು ಕ್ಯಾಪಿಟಲ್ ಗೂಡ್ಸ್ ಅಂದರೆ ಏನು? ಆ್ಯಸ್ ಪರ್ ಸೆಕ್ಷನ್ 219 ಆಫ್ CGST ಆ್ಯಕ್ಟ್ 2017, ದ ಟರ್ಮ್ ಕ್ಯಾಪಿಟಲ್ ಗೂಡ್ಸ್ ಮೀನ್ಸ್ goods the value of which is capitalized in the books of accounts of the person claiming the input tax credit and which are used or intended to be used in the course of furtherance of business. Capital goods ಯಾವುದ್ರ ಮೇಲೆ ITC ಕ್ಲೈಮ್ ಮಾಡ್ಬೋದು ನೀವು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ನಿಮ್ಮದು ಸೇಲ್ಸ್ ಐಟಮ್ಸ್ ಆಗಿರ್ಬೋದು. ಮತ್ತು ಯಾವುದನ್ನ ಇನ್ ಕೋರ್ಸ್ ಆಫ್ ಫರ್ದರೆನ್ಸ್ ಆಫ್ ಬಿಸ್ನೆಸ್. ಫರ್ದರೆನ್ಸ್ ಆಫ್ ಬಿಸ್ನೆಸ್ ಮೀನಿಂಗ್ ಸಿಂಪಲಲ್ಲಿ ಪರ್ಸ್ನಲ್ ಯೂಸ್ಗೆಲ್ಲ ಸೇಲ್ ಮಾಡ್ಬೋದು. ಸೊ ಅದನ್ನು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಒನ್ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್, CTP ಶಾರ್ಟ್ ಫಾರ್ಮಲ್ಲಿ. ಇದು ಏನೇನಂತ ನೋಡೋಣ. ಆಸ್ ಪರ್ ಸೆಕ್ಷನ್ 220 ಆಫ್ CGST ಆ್ಯಕ್ಟ್ 2017, ದ ಟರ್ಮ್ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಮೀನ್ಸ್ person who occasionally undertakes transaction involving supply of goods or service or both in the course of furtherance of business, whether as principal, agent or in any other capacity in a state or union territory where he has no fixed place of business. ಏನಪ್ಪ CTP ಅಂತ ಅಂದರೆ ಒಕೇಶ್ನಲಿ ರಿಜಿಸ್ಟರ್ ಮಾಡ್ತಾನೆ, ಯಾವಾಗಲೂ ರಿಜಿಸ್ಟರ್ಡ್ ಪರ್ಸನ್ ಆಗಿರಲ್ಲ. ಅದು ಯಾವ್ದಾರ ಸ್ಟೇಟಲ್ಲಿ ಆಗಿರ್ಬೋದು, ಯೂನಿಯನ್ ಟೆರಿಟರಿಯಲ್ಲಿ ಆಗಿರ್ಬೋದು. ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವನು ಏನು GSTನ ಕಲೆಕ್ಟ್ ಮಾಡ್ಬೋದು. ಅದರಿಂದ ಅವನ ಸೇಲ್ಸ್ ಮೇಲೆ GST ಅಪ್ಲಿಕಬಲ್ ಆಗುತ್ತೆ. ಅದು ಏನೇನು ಹೆಂಗೆ ಫೀಚರ್ಸ್ ಥರನಾರ ಕೇಳ್ಬೋದು. CTPದು 5 ಮಾರ್ಕ್ಸ್ಗೆ ಏನಾರು ಕೇಳಿದ್ರೆ ಈ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ.
ನೋಡಿ, ಎವ್ರಿ CTP ಹ್ಯಾಸ್ ಟು ಮ್ಯಾಂಡೇಟರಿಲಿ ರಿಜಿಸ್ಟರ್ ಅಂಡರ್ GST irrespective ಆಫ್ their ಟರ್ನ್ ಓವರ್ ಲಿಮಿಟ್. CTPಗೆ ಪರ್ಟಿಕ್ಯುಲರ್ ಟರ್ನ್ ಓವರ್ ಇರಲ್ಲ, ಯಾಕಂದರೆ ಅವ್ರು ತೊಗೊತಾ ಇರೋದೇ ವೊಕೇಶ್ನಲಿ. ಯಾವಾಗಾರ ಒಂದ್ಸಲಿ ಏನಾರ ಟ್ರಾನ್ಸಾಕ್ಷನ್ ಇದ್ದಾಗ ಮಾತ್ರ. ಸೊ ಅವ್ರಿಗೆ ಟರ್ನ್ ಓವರ್ ಲಿಮಿಟ್ ಇರಲ್ಲ. ಅವ್ರು ಏನಾರು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರೆ ಅವಾಗ ತಗೋಬೇಕಾಗುತ್ತೆ ರಿಜಿಸ್ಟ್ರೇಷನ್. ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಏನಿರುತ್ತೆ ಅದು 90 days ವ್ಯಾಲಿಡ್ ಇರುತ್ತೆ. ಇನ್ ಕೇಸ್ ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ಪರ್ಫೆಕ್ಟ್ ರೀಸನ್ ಕೊಟ್ಟರೆ ರೀಸನಬಲ್ ಆಫೀಸರ್ ಏನು ಮಾಡ್ತಾರೆ, ಇನ್ನೂ 90 days ಎಕ್ಸ್ಟ್ರಾ ಪ್ರೊವೈಡ್ ಮಾಡ್ತಾರೆ. ಇದು 3 ಪಾಯಿಂಟ್ಗಳಲ್ಲಿ ಆಯಿತು. 4ನೇ ಪಾಯಿಂಟಲ್ಲಿ CTP ಕ್ಯಾನ್ ಮೇಕ್ ಎ ಟ್ಯಾಕ್ಸಿಬಲ್ ಸಪ್ಲೈ ಓನ್ಲಿ ಆಫ್ಟರ್ ಒಬ್ಟೈನಿಂಗ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಬಂದ ಮೇಲೇ ಅವರು ಟ್ಯಾಕ್ಸಿಬಲ್ ಸಪ್ಲೈ ಮಾಡೋಕ್ಕಾಗೋದು, ಅಲ್ಲಿಗಂಟ ಮಾಡೋಕ್ಕಾಗಲ್ಲ. ಮತ್ತು ದಿ CTP ಈಸ್ ರಿಕ್ವೈರ್ಡ್ ಟು ಮೇಕ್ ಆ್ಯನ್ ಅಡ್ವಾನ್ಸ್ ಡೆಪಾಸಿಟ್ ಆಫ್ ಎ ಟ್ಯಾಕ್ಸ್ ಅಮೌಂಟ್. ಅಂದರೆ ಏನು ಹೇಳ್ತಾರೆ ಆ ಪಾಯಿಂಟಲ್ಲಿ ಅಂದರೆ, ಏನು ಟ್ಯಾಕ್ಸ್ ಎಸ್ಟಿಮೇಟೆಡ್ ಟ್ಯಾಕ್ಸ್, ಎಷ್ಟು ನನ್ನ ಟ್ಯಾಕ್ಸ್ ಬರ್ಬೋದು ಇವಾಗ ನಾನು ಸೇಲ್ ಮಾಡೋದ್ರಿಂದ ರಿಜಿಸ್ಟ್ರೇಷನ್ ಆದಮೇಲೆ ಏನು 90 days ರಿಜಿಸ್ಟ್ರೇಷನ್ ತೊಗೊಂಡಿರ್ತಾರಲ್ಲ ಅದ್ರನ್ನ ಫಸ್ಟೇ ಅಡ್ವಾನ್ಸ್ ಪೇ ಮಾಡಬೇಕು. ಆಮೇಲೆ ಯಾವಾಗ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ ಆವಾಗ ಅವ್ರಿಗೆ ಕ್ರೆಡಿಟ್ ರೀತಿ ವಾಪಸ್ ಬರುತ್ತದು. ದ ಅಮೌಂಟ್ ಡೆಪಾಸಿಟೆಡ್ ಬೈ CTP ವಿಲ್ ಬಿ ಕ್ರೆಡಿಟೆಡ್ ಇನ್ ಟು ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ ಆಫ್ ಎ ಪರ್ಸನ್ ಆ್ಯಂಡ್ ಇನ್ವಾಲ್ವ್ ಸಬ್ಸಿಕ್ವೆಂಟ್ಲಿ ಬೈ ಅಡ್ಜಸ್ಟೆಡ್ ಅಗೇನ್ಸ್ಟ್ ದ ಟ್ಯಾಕ್ಸ್ ಲಯಬಿಲಿಟಿ. ಅದು ಒಟ್ಟು ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದು 6 ಪಾಯಿಂಟು. 6 ಪಾಯಿಂಟಲ್ಲಿ ಅದೇ ಹೇಳಿರೋದು. ನಾನ್ ರೆಸಿಡೆಂಟ್ ಪರ್ಸನ್ ಅಂದರೆ ಯಾರಪ್ಪ ಅಂತ ಅಂದ್ಬಿಟ್ಟು 2 marksಗೆ ಕೇಳ್ಬೋದು. As per 277 of CGST Act 2017, the term non-resident person means any person who occasionally undertakes transactions involving supply of goods or service or both, whether as a principal agent or in any other capacity, but who has no fixed place of business or resides in India. Non-resident person ಯಾರು ಇಂಡಿಯಾದಲ್ಲಿಲ್ಲ ಮತ್ತು ಒಂದು ಪರ್ಮನೆಂಟ್ ಬಿಸ್ನೆಸ್ ಇಂಡಿಯಾದಲ್ಲಿಲ್ಲ, ಒಕೇಶ್ನಲಿ ಸೇಮ್ CTP ಥರ CTP ಇಂಡಿಯಾದಲ್ಲಿ ಇದ್ಕೊಂಡೇ ರಿಜಿಸ್ಟರ್ ಒಕೇಶ್ನಲಿ ಮಾಡ್ತಾರೆ. ಆದರೆ ಇವರು ಇಂಡಿಯಾಗೆ ಬಂದು ಇದರ ಬಿಸ್ನೆಸ್ನ ಮಾಡ್ತಾಯಿದ್ರು ಅಂದರೆ ಫಾರ್ ಅ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಆವಾಗ ಅವ್ರು ರಿಜಿಸ್ಟ್ರೇಷನ್ ತೊಗೋಬೇಕಾಗುತ್ತೆ. ಅದಕ್ಕೆ ಅವ್ರನ್ನ ನಾನ್ ರೆಸಿಡೆಂಟ್ ಪರ್ಸನ್ ಅಂತ ಕರೀತಾರೆ. 2 marksಗೆ ಇದನ್ನು ಕೇಳ್ಬೋದು. ಸೊ ಇದು ಫಸ್ಟ್ ಚಾಪ್ಟರ್ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಎಂಟೈರ್ ಚಾಪ್ಟರ್ ಸ್ಕಿಪ್ ಮಾಡೋ ಯೋಚನೆ ಮಾಡಬೇಡಿ, ಯಾಕಂದರೆ 23 marks ಕ್ಯಾರಿ ಆಗುತ್ತೆ ಈ ಚಾಪ್ಟರಿಂದ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೇರೆ GST ವಿಡಿಯೋಗಳಿಗಾಗಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.